ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, 2024-25ನೇ ಸಾಲಿನಲ್ಲಿ ರೈತರು ತಮ್ಮ ಬೆಳೆಯ ಸಮೀಕ್ಷೆಯನ್ನು ಖುದ್ದಾಗಿ ತಾವೇ ತಮ್ಮ ಮೊಬೈಲ್ನಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ ಬಾರಿ ಬರ ಪರಿಹಾರದ ಹಣ ಹಾಕುವಾಗ ಕೆಲವು ತಪ್ಪು ಮಾಹಿತಿಗಳಿಂದಾಗಿ ರೈತರಿಗೆ ಸುಮಾರು ಜನಕ್ಕೆ ಬರ ಪರಿಹಾರದ ಹಣ ಬಂದಿಲ್ಲ. ಆ ಕಾರಣಕ್ಕಾಗಿ ಬೆಳೆ ಸಮೀಕ್ಷೆ ಮಾಡಬೇಕಾದಾಗ ಸರಿಯಾದ ಬೆಳೆ ನಮೂದು ಮಾಡಬೇಕಾಗ್ತದೆ. ಅದನ್ನು ಯಾವ ರೀತಿ ನೀವು ಕರೆಕ್ಟಾಗಿ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ಬೋದು, ಕೆಲ ರೈತರುಗಳಿಗೆ ಪಾಳು ಬೆಳೆ ಕಟಾವು ಅಂತ ಕಳೆದ ಬಾರಿ ಈ ಥರ ಅಪ್ಡೇಟ್ ಮಾಡಿದ್ದಾರೆ, ಅದರಿಂದ ಬಂದಿಲ್ಲ. ತುಂಬ ಜನ ರೈತರಿಗೆ ನೀರಾವರಿ ಅಂತಲೂ ಕೂಡ ಈ ಥರ ಅಪ್ಡೇಟ್ ಮಾಡಿದ್ದಾರೆ, ಅದಕ್ಕಾಗಿ ಅವ್ರಿಗೆ ಬರ ಪರಿಹಾರದ ಹಣ ಜಮಾವಣೆ ಆಗಿಲ್ಲ. ಖುದ್ದಾಗಿ ನೀವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಮುಂದೆ ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ನೀವು ನಿಮ್ಮ ಫೋನ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಮುಂಗಾರು ಬೆಳೆ ಸಮೀಕ್ಷೆ ಅಂತ ನೀವು ಟೈಪ್ ಮಾಡಿದ್ರೆ ಅಲ್ಲಿ ಫಸ್ಟ್ ಆಪ್ಷನ್ನೇ ಕಾಣುತ್ತೆ, ಮುಂಗಾರು ಬೆಳೆ ಸಮೀಕ್ಷೆ 24-25 ಅಂತೇಳಿ. ಅದು ಕನ್ನಡದಲ್ಲಿರುತ್ತೆ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಿದ್ದ ನಂತರ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದ ನಂತರ ನಿಮ್ಮ ರೈತರ ಬೆಳೆ ಸಮೀಕ್ಷೆ 24-25 ಅಂತ ಬರುತ್ತೆ. ಇಲ್ಲಿ ಕೆಲವು ಪರ್ಮಿಷನ್ಗಳನ್ನ ಕೇಳುತ್ತೆ, ನೀವು ಎಲ್ಲ ಕೂಡ ಅಲೋ ಮಾಡ್ಕೋಬೇಕು. ಅಲೋ ಮಾಡ್ಕೊಂಡಿದ್ದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಅಗ್ರಿ ಅಂತ ನೀವು ಟರ್ಮ್ ಆ್ಯಂಡ್ ಕಂಡೀಷನ್ನ ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ನಂತರ ನಿಮಗೆ KYC ಮೂಲಕ ಆಧಾರ್ ದೃಢೀಕರಿಸಿ ಅನ್ನೋ ಆಪ್ಷನ್ನ ಫಸ್ಟ್ ಟೈಮು ನೀವು ಮಾತಾಡ್ತಕ್ಕಂಥವ್ರು ನೀವು KYCನ ಮಾಡ್ಕೋಬೇಕಾಗತ್ತೆ. ನಂತರ ಈ ರೀತಿ ಆಪ್ಷನ್ ಬರುತ್ತೆ. ಅಲ್ಲಿ ಯಾವ ರೈತನ ಹೆಸರಿನಲ್ಲಿ ನೀವು ಸಮೀಕ್ಷೆ ಮಾಡ್ತಾ ಇರ್ತೀರೋ ಆ ರೈತನ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು OTP ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಗೆಟ್ OTP ಪಡೆಯಿರಿ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ನೀವು ಆ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ಸ್ವಲ್ಪ ಟೈಮ್ ತಗೊಳುತ್ತೆ. ನಂತರ ಆ ರೈತನ ಡೀಟೇಲ್ಸು ಅಡ್ರೆಸ್ ಸಮೇತವಾಗಿ ಇಲ್ಲಿ ಫೆಚ್ ಆಗುತ್ತೆ, ನೀವು ಇಲ್ಲಿ ನೋಡ್ಬೋದು. ನಂತರ ಇಲ್ಲಿ ಕೆಳಗಡೆ ನೀವು ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ. ಯಾಕಂದರೆ ಪರ್ಟಿಕ್ಯುಲರಾಗಿ ಒಂದು ಮೊಬೈಲ್ ನಂಬರ್ನ ಸಪ್ರೇಟಾಗಿ ನೀವು ಇಲ್ಲಿ ಹಾಕಬೇಕಾಗತ್ತೆ. ಹಾಕಿದ ನಂತರ ನೀವು ನೆಕ್ಸ್ಟ್ ಅಂತ ಮಾಡಿದ್ರೆ, ಸಕ್ರಿಯಗೊಳಿಸಿ ಅಂತ ಮಾಡಿದ್ರೆ ಈ ರೀತಿ ಒಂದು ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ, 4 ಡಿಜಿಟ್ದು. ಅದನ್ನು ಇಲ್ಲಿ ಕೆಳಗಡೆ OTP ಸಂಖ್ಯೆ ನಮೂದಿಸಿ ಅನ್ನೋ ಕಾಲಮ್ಗೆ ಹಾಕಬೇಕಾಗತ್ತೆ. OTP ಎಲ್ಲ ಹಾಕಿದ ನಂತರ ನೀವು ಇಲ್ಲಿ ಕೆಳಗಡೆ ಸಲ್ಲಿಸಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಟೈಮು ನಿಮ್ಮ ಡಾಟಾನ ಫೆಚ್ ಮಾಡ್ಕೊಳ್ಳುತ್ತೆ, ವೆಯ್ಟ್ ಮಾಡಿ. ಎಲ್ಲ ಫೆಚ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸು ಓಪನ್ ಆಗುತ್ತೆ. ಇಲ್ಲಿ ಆಟೋಮೆಟಿಕ್ಕಾಗಿ ಆ ರೈತನ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಸರ್ವೆ ನಂಬರು ಅದೇ ಫೆಚ್ ಮಾಡ್ಕೊಂಡಿರುತ್ತೆ. ರೈತನ ಹೆಸರು, FID ನಂಬರ್ ಕೂಡ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಿಮ್ಮ ಗ್ರಾಮ, ನಿಮ್ಮ ಸರ್ವೆ ನಂಬರು, ಹಾಗೆ ಪಾಣಿ ಯಾರ ಹೆಸರಲ್ಲಿದೆ ಅವರ ಡೀಟೇಲ್ಸು, ಹಾಗೆ ಎಷ್ಟು ಜಮೀನಿದೆ ಎಲ್ಲ ತೋರಿಸುತ್ತೆ. ಒಂದು ವೇಳೆ ಆ ಲೀಸ್ಟಲ್ಲಿ ಇಲ್ಲ ಅಂದರೆ ಸರ್ವೆ ನಂಬರ್ ಸೇರಿಸಿ ಅಂತ ಇದೆ, ಆಪ್ಷನ್ನ ನೀವು ಕ್ಲಿಕ್ ಮಾಡಿ ಯಾವುದಾದ್ರು ಬಿಟ್ಟೋಗಿರೋ ಸರ್ವೆ ನಂಬರ್ ಇದ್ದರೆ ನೀವು ಆ್ಯಡ್ ಮಾಡ್ಬೋದು. ಈಗ ಮಾಹಿತಿ ನವೀಕರಿಸಿ ಫ್ರೂಟ್ಸ್ ದತ್ತಾಂಶದೊಂದಿಗೆ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಫ್ರೂಟ್ಸಲ್ಲಿ ಇರ್ತಕ್ಕಂಥ ಡಾಟಾ ಎಲ್ಲ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಪರ್ಟಿಕ್ಯುಲರಾಗಿ ಒಂದು ಸರ್ವೆ ನಂಬರ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ GPS ನೀವು ಅಲೋ ಮಾಡ್ಕೋಬೇಕಾಗತ್ತೆ. ನೀವು ಓಕೆ ಅಂತ ಮಾಡಿದ ನಂತರ ಇಲ್ಲಿ ನಿಮ್ಮ ಲ್ಯಾಂಡಿಟ್ಯೂಡು ಅಂದರೆ ನಿಮ್ಮ ಜಮೀನಿನ ಲ್ಯಾಂಡಿಟ್ಯೂಡ್ಗಳು ತೋರಿಸುತ್ತೆ. ಹಾಗೆಯೇ ನಿಮ್ಮ ಜಮೀನಿನ 30 ಮೀಟ್ರ್ ಒಳಗಿರಬೇಕಾಗತ್ತೆ. ಹಾಗೆಯೇ ಇಲ್ಲಿ ನೀವು ಕೆಳಗಡೆ ಬೆಳೆ ವಿವರ ದಾಖಲಿಸಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರೈತರ ಜಮೀನಿನಲ್ಲಿ ವ್ಯವಸಾಯಕ್ಕೆ ಬಳಕೆಯಾಗದ ಪ್ರದೇಶವಿದೆಯೇ, ಮನೆ ಕೊಟ್ಟಿಗೆ ಈ ಥರ ಇದೆ ಅಂತ ಕೇಳುತ್ತೆ. ಇಲ್ಲಿ ನೀವು ಇಲ್ಲ ಅಂತ ಕ್ಲಿಕ್ ಮಾಡಿ ಹೌದು ಅಂತ ಮಾಡಬೇಕಾಗತ್ತೆ. ಯಾವುದೇ ನಿಮ್ಮ ಜಮೀನಿನಲ್ಲಿ ಕೊಟ್ಟಿಗೆ ಏನಾದ್ರು ಇತ್ತು ಅಂದರೆ ನೀವು ಎಸ್ ಅಂತ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಇಲ್ಲ ಅಂತ ಮಾಡ್ಕೊಳ್ಳಿ. ಹಾಗೆ ಈ ತಾಕಿನಲ್ಲಿ ಪಾಳು ಪ್ರದೇಶ ಇದೆ ಅಂತ ಕೇಳುತ್ತೆ, ಇದನ್ನು ಕೂಡ ಇಲ್ಲ ಅಂತ ನೀವು ಮಾಡಬೇಕಾಗತ್ತೆ. ನಂತರ ನೀವು ಇಲ್ಲಿ ಜಮೀನಿನ ಬೆಳೆಯ ವಿವರಗಳು ಅಂತ ಕೇಳುತ್ತೆ, ಇಲ್ಲಿ ನೀವು ಸಿಂಪಲಾಗಿ ಟೈಪ್ ಮಾಡಿದ್ರೆ ಸಾಕು. ನಿಮ್ಮ ಬೆಳೆಯ, ಈಗ ಸಪೋಸು ಮೈಜ್ ಅಂದರೆ ನಿಮ್ಮ ಮೆಕ್ಕೆಜೋಳ ಹಾಕಿದ್ದೀನಿ ಅಂತ ನೀವು ಮೇಜ್ ಅಂತ ಮಾಡಿದ್ರೆ ಆ ಮೇಜದು ಸರ್ಚ್ ಆಗುತ್ತೆ. ಒಂದು ವೇಳೆ ನಾನಿವಾಗ ರಾಗಿ ಅಂತ ಸರ್ಚ್ ಮಾಡ್ತಾಯಿದ್ದೀನಿ, ರಾಗಿಲಿ 2 ಟೈಪ್ ಬರುತ್ತೆ, L1 LH ಅಂತ. ನಾನು L1 ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಶುದ್ಧ ಮಿಶ್ರ ಬೆಳೆ ಅಂತ ಕೇಳುತ್ತೆ, ಇಲ್ಲಿ ನೀವು ಮಿಶ್ರ ಬೆಳೆ ಆಗಿರೋ 2 ಇದ್ದರೆ ಮಿಶ್ರ ಹಾಕೊಳ್ಳಿ, ಇಲ್ಲಾಂದರೆ ಒಂದೇ ಬೆಳೆ ಆಗಿದೆ ಶುದ್ಧ ಬೆಳೆ ಅಂತ ಮಾಡ್ಕೊಳ್ಳಿ. ನಂತರ ಯಾವ ವರ್ಷ ಅಂತ ಕೇಳುತ್ತೆ, ವರ್ಷ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ತಿಂಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಯಾವ ವಾರದಲ್ಲಿ ನೀವು ಬಿತ್ತನೆ ಮಾಡಿದಿರಿ ಅಂತ ಹಾಕಬೇಕಾಗತ್ತೆ. ನಂತರ ನೀರಾವರಿ ವಿಧ ಅಂತ ಕೇಳುತ್ತೆ, ಇಲ್ಲಿ ವೆರಿ ಇಂಪಾರ್ಟೆಂಟು. ನೀವು ಇಲ್ಲಿ ಮಳೆ ಆಶ್ರಿತ ಅಂತ ಹಾಕೊಂಡ್ರೆ ನಿಮಗೆ ಬರ ಪರಿಹಾರ ಬರುತ್ತೆ. ನಂತರ ನೀವು ವಿಸ್ತೀರ್ಣನ ಇಲ್ಲಿ ಮ್ಯಾನ್ಯುವಲಾಗಿ ಟೈಪ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಕ್ಯಾಮ್ರಾದ 3 ಗುರುತುಗಳು ಕಾಣ್ತಾ ಇದೆ, ನೀವು ಇಲ್ಲಿ 3 ಫೋಟೋಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಯಾಮ್ರಾವನ್ನು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಜಮೀನಿನಲ್ಲಿರ್ತಕ್ಕಂಥ ಫೋಟೋನ ನೀವು ಇಲ್ಲಿ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಈ ರೀತಿ ನಾನು ಇದೊಂದು ಸಪೋಸ್ ಡೆಮೋಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಛಾಯಾಚಿತ್ರ ಸೆಡೆ 2 ಆಗಿದೆ ಅಂತ ಬರುತ್ತೆ. ಈ ರೀತಿ ನೀವು 3 ಫೋಟೋನ ಕೂಡ ನೀವು ಅಪ್ಲೋಡ್ ಮಾಡಬೇಕು. ನೀವು ಇದನ್ನು ಜಾಗ್ರತೆಯಾಗಿ ಅಪ್ಲೋಡ್ ಮಾಡಿ. ಒಂದು ಸರಿ ಅಪ್ಲೋಡ್ ಮಾಡಿದ ನಂತರ ನೀವು ಅದನ್ನು ಸಬ್ಮಿಟ್ ಮಾಡಿದ್ರೆ ಮತ್ತೆ ನೀವು ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ.
ನಾನು ಇದೊಂದು ಡೆಮೋಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ನೀವು ಹಾಕಿರ್ತಕ್ಕಂಥ ಚಿತ್ರ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಈ ರೀತಿ ಬರುತ್ತೆ. ನೀವು ಮತ್ತೆ ಅದನ್ನು ಸೆರೆ ಹಿಡಿಬೇಕಾಗುತ್ತೆ. ನಂತರ ಎಲ್ಲ ಕರೆಕ್ಟಾಗಿದೆ ಅಂತಾಗ 3 ಕೂಡ ಅಲ್ಲಿ ಗ್ರೀನಲ್ಲಿ ತೋರಿಸುತ್ತೆ. ನಂತರ ಮಾಹಿತಿ ಸೇರಿಸಿ ಅನ್ನೋ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಮಾಹಿತಿ ಉಳಿಸಲಾಗಿದೆ ಅಂತ ಬರುತ್ತೆ. ಆಗ ನೀವು ಕೆಳಗಡೆ ಮಾಹಿತಿ ಉಳಿಸಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ವಿಸ್ತೀರ್ಣ, ಸರ್ವೆ ನಂಬರು, ಹೆಸರು ಎಲ್ಲ ಕರೆಕ್ಟಾಗಿದೆ ಅಂತ ಇನ್ನೊಂದು ಸರಿ ತೋರಿಸುತ್ತೆ. ಎಲ್ಲ ಮಾಹಿತಿ ಸರಿಯಾಗಿದೆ ಅಂತ ನೀವು ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಬೆಳೆ ವಿವರ ಉಳಿಸಲಾಗಿದೆ ಅಂತ ಬರುತ್ತೆ. ಇವಾಗ ನಿಮ್ಮದು ಮೊದಲನೇ ಒಂದು ಸರ್ವೆ ನಂಬರ್ ಆಗ್ತು, ನೀವು ಡಿಲಿಂಕ್ ಮಾಡೋಕ್ಕಾಗಲ್ಲ. ನೀವು ಈಗಾಗಲೇ ಸರ್ವೆ ನಂಬರ್ ಮಾಡಿದಿರಿ, ಮತ್ತೆ ಪೂರ್ಣಗೊಳಿಸಲಾಗಿರೋದ್ರಿಂದ ಮತ್ತೆ ಮಾಡೋಕ್ಕಾಗಲ್ಲ ಅಂತ ಈ ರೀತಿ ಪಾಪಪ್ ಬರುತ್ತೆ. ಅದರಿಂದ ನೀವು ಸರ್ವೆ ನಂಬರ್ನ ನಿಮ್ಮ ಸರ್ವೆ ನಂಬರಲ್ಲಿ ನಿಂತು ನೀವು ಸಮೀಕ್ಷೆನ ಮಾಡ್ಕೋಬೇಕಾಗತ್ತೆ. ಈಗ ಮೊದಲನೇ ಸರ್ವೆ ನಂಬರ್ ಆದ ನಂತರ ಎರಡನೇ ಸರ್ವೆ ನಂಬರ್ನ ನೀವು ಅದೇ ರೀತಿ ಕ್ಲಿಕ್ ಮಾಡಬೇಕಾಗತ್ತೆ. ಸೇಮ್ ಆ್ಯಸ್ ಇಟ್ ಈಸು ನೀವು ಮೊದಲನೇ ಸರ್ವೆ ನಂಬರಲ್ಲಿ ಏನು ರೀತಿ ಫಾಲೋಅಪ್ ಮಾಡೋರೋ ಅದೇ ರೀತಿ ನಿಮ್ಮ ಜಮೀನಿ ಬಳಿ ಹೋಗಿ ನೀವು ಆ ಫೋಟೋ ಕ್ಯಾಪ್ಚರ್ ಅಂದರೆ ನಿಮ್ಮ ಕ್ರಾಪ್ನ ಫೋಟೋನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದೇ ರೀತಿ ನಿಮ್ಮ ಎಲ್ಲ ಸರ್ವೆ ನಂಬರ್ಗೂ ಕೂಡ ನೀವು ಇಂಡಿವಿಜುವಲ್ ಆಗಿ ಫೋಟೋ ಸೆರೆ ಹಿಡಿದು ಅಪ್ಲೋಡ್ ಮಾಡಬೇಕಾಗತ್ತೆ. ಎಲ್ಲ ಸಬ್ಮಿಟ್ ಆದ ನಂತರ ನೀವು ಇಲ್ಲಿ ಕೆಳಗಡೆ ಬೆಳೆ ಸಮೀಕ್ಷೆ ವರದಿ ಅಪ್ಲೋಡ್ ಮಾಡಿ ಹಾಗೆ ಪ್ರೂಫ್ ದತ್ತಾಂಶದೊಂದಿಗೆ ಎಲ್ಲ ಡೀಟೇಲ್ಸು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.